ನಾನು ಇವತ್ತು ಬೆಳಗ್ಗೆ ಬಂದೆ, ಲೇಟಾಗಿ ಬಂದು ನೇರವಾಗಿ ಇವತ್ತು ನಮ್ಮ ಸಭೆ, ಆ ಸಭೆಗೆ ಹೋಗಿದ್ದೀನಿ. ನಾನು ಏನು ಕೊಟ್ಟಿದ್ದಾರೆ ನೋಡಿಲ್ಲ, ಅದು ಯಾಕೆ ಕೊಟ್ಟಿದ್ದಾರೆ ಅಂತನೂ ನನಗೆ ಗೊತ್ತಿಲ್ಲ. ಕೊಟ್ಟಿದ್ರೆ ನಿಜ ಆಗಿದ್ರೆ ಅವರು ಸಮರ್ಥನೆ ಮಾಡಿಕೊಂಡಿರ್ತಕ್ಕಂಥದ್ದು. ಅವರ ಜೀವನದಲ್ಲಿ ಯಾವತ್ತೂ ಅವರು ಸಿದ್ದರಾಮಯ್ಯ ಸಾಹೇಬರು ಬಹಳ ಗಳಸಿವಾದ ದೋಸ್ತಿ. ಹೋದ ಸಲ ಕೂಡ ಸಿದ್ದರಾಮಯ್ಯ ಸಾಹೇಬರ ಸಂಪುಟದಲ್ಲಿ ಮಂತ್ರಿಯಾಗಿ ಒಳ್ಳೆ ಪಾರದರ್ಶಕ ಆಗಿ ಆಡಳಿತ ಕೊಟ್ಟವನು. ಇವತ್ತಿಗೂ ಕೂಡ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದುಕೊಂಡು ಒಳ್ಳೆ ಆಡಳಿತ ನೀಡಿರ್ತಕ್ಕಂಥ ವ್ಯಕ್ತಿ, ಮುಖ್ಯಮಂತ್ರಿಯ ಸಲಹೆಗಾರ. ಈ ಹೇಳಿಕೆ ಯಾವ ವಿಚಾರ ಅವರಿಗೆ ಕೇಳಿದ್ರೆ ಗೊತ್ತಾಗ್ತದೆ. ನಾನಂತೂ CLP ಸೆಕ್ರೆಟರಿ ಆದ್ಮೇಲೆ ಎಲ್ಲರಿಗೂ ಹೇಳ್ತೀನಿ, ಏನೇ ಇದ್ರೂ ಕೂಡ ಬಹಿರಂಗವಾಗಿ ಹೊರಗಡೆ ಮಾತನಾಡಬೇಡಿ. CLP ಸಭೆಯಲ್ಲಿ ನಿಮ್ಮ ಅನಿಸಿಕೆಗಳನ್ನು ಹೇಳಲಿಕ್ಕೆ ನಾನು ಹೆಸರುಗೊಂಡು ಕರೆದು ಅವರಿಗೆ ಮೈಕ್ ಕೊಡ್ತೀನಿ, ಕೇಳ್ರಿ ಅಂತ ಹೇಳಿ. ಏನದ ನಿಮ್ಮ ಸಮಸ್ಯೆ ಕೇಳ್ರಿ, ನೇರವಾಗಿ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರಂತೇಳಿ, ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು ಇರ್ತಾರಂತೇಳಿ. ಈಗಾಗಲೇ AICC ಅಧ್ಯಕ್ಷರು ಯಾರು ಹೊರಗಡೆ ಮಾತನಾಡಬಾರದು ಅಂತ ಸಂದೇಶವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಅವರ ಹೇಳಿಕೆ ನಾನು ಕೇಳಿಲ್ಲ, ಕೇಳಿದ ಮೇಲೆ ಅದ್ರ ಬಗ್ಗೆ ವ್ಯಕ್ತ ಮಾಡಬಹುದು. ಸಂಪುಟಕ್ಕೆ ಸೇರಿಸಿಕೊಳ್ಳಿಲ್ಲ ಅನ್ನುವಂತ ಅಸಮಾಧಾನದಿಂದ ಹಂಗೇನಿಲ್ಲ, ಸಂಪುಟ ದರ್ಜೆನೇ ಅದದು. ಅವ್ರು ಈಗ ಇದ್ದಿದ್ದು ಸಲಹೆಗಾರ ಸಂಪುಟ ದರ್ಜೆ ಸಂಬಂಧಪಟ್ಟಿದ್ದೇ ಅದ, ಸೇರಿಸಿಕೊಳ್ಳಬಾರ್ದಂತೇಳಿ ಹಂಗೇನಿಲ್ಲ. ಯಾವತ್ತು ಏನಪ್ಪ ಅಂದ್ರೆ ಅವರು ಸೀನಿಯರ್ ಒಬ್ಬ ಶಾಸಕನಾಗಿರ್ತಕ್ಕಂಥದ್ದು, ಇವತ್ತೆಲ್ಲ ನಾಳೆ ಸೇರ್ಬೋದು. ಅದು ಮುಖ್ಯಮಂತ್ರಿಗಳಿಗೆ ಯೋಚನೆಗೆ ಬಿಟ್ಟಿದ್ದು, ಅದರಿಂದ ಬೇಜಾರಾಗಿಲ್ಲ ಅವರು. ನೀವು ಹಾಗಾದ್ರೆ ಇಷ್ಟು ಅವ್ರು ಬಿಜೆಪಿಯವರು ಅಗನಿಸ್ಟ್ ಆಗಿ ನೇರವಾಗಿ ಎದ್ದೆದ್ದು ಮಾತನಾಡ್ತಕ್ಕವನೇ ರಾಯರೆಡ್ಡಿ ಜಾಸ್ತಿ. ಯಾಕೆ ಮಾತಾಡಿದ್ರು ಅವರು? ಸರ್ಕಾರದ ಪರವಾಗಿ, ಮುಖ್ಯಮಂತ್ರಿಗಳ ಪರವಾಗಿ ಹೆಮ್ಮೆ ಪಟ್ಟುಕೊಂಡು ಪಾರದರ್ಶಕವಾದಂಥ ಆಡಳಿತ ಗೊತ್ತಿ, ಭ್ರಷ್ಟಾಚಾರ ಇಲ್ಲ ಅಂತಕ್ಕಂಥ ಮಾತನ್ನ ವಿಧಾನಸಭೆಯಲ್ಲಿ ಇವತ್ತು ಕೂಡ ಕಡತಗಳಿಲ್ಲಿವೆ. ಏನೋ ಆಗಿರ್ಬೋದು, ನಾನು ಕೇಳಿಲ್ಲ, ಅದು ಕೇಳಿ ಹೇಳ್ಬೋದು. ಯಾವ ಆಧಾರ ಮೇಲೆ ಹೇಳಿದಾರೆ ಗೊತ್ತಿಲ್ಲ. ಸರ್, ಇನ್ನೊಂದು ಬೆಂಗಳೂರು 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹಾಕಬೇಕು ಅಂತೇಳಿ ಚರ್ಚೆ ಸ್ಟಾರ್ಟ್ ಆಗಿದೆ. ಕನಕಪುರ ಮತ್ತೆ ಕುಣಗಲ್ ಭಾಗದಲ್ಲಿ ಬೇಡ, ಈ ಕಡೆ ಉತ್ತರ ಕರ್ನಾಟಕ ಭಾಗಕ್ಕೆ ಅನುಕೂಲ ಆಗುತ್ತೆ, ಶಿರಾ ಕಡೆ ಮಾಡಿ ಅಂತೇಳಿ 30ಕ್ಕೂ ಹೆಚ್ಚು ಶಾಸಕರು ಮುಖ್ಯಮಂತ್ರಿಗಳಿಗೆ ದೂರನ್ನು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಅಲ್ಲಿ ಆ ಭಾಗದ ಎಲ್ಲ ಶಾಸಕರು, ಸಾರ್ವಜನಿಕರ ಅಭಿಪ್ರಾಯ ತೆಗೆದುಕೊಂಡು ತಮ್ಮ ನಿರ್ಧಾರವನ್ನ ವ್ಯಕ್ತ ಮಾಡಲಿಕ್ಕೆ ಹಕ್ಕಿದೆ, ಪ್ರಜಾಪ್ರಭುತ್ವದ ಅಧಿಕಾರಿದೆ, ಅವ್ರು ಮಾಡಿದ್ದಾರೆ. ಈ ಕಡೆ ಅವ್ರು ಮಾಡಬೇಕಂತಕ್ಕಂಥ ಉದ್ದೇಶ ಅವ್ರು ಹೇಳಿದ್ರು. ಈ ಕಡೆ ಜನರ ಅಭಿಪ್ರಾಯ ಏನದು, ಮುಖ್ಯಮಂತ್ರಿಗಳು ನಮ್ಮೆಲ್ಲ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾರೆ, ಯಾರಿಗೂ ತೊಂದರೆ ಆಗದೆ ಅಂತ. 2ನೇ ವಿಮಾನ ನಿಲ್ದಾಣ ಆಗೋದು ಸೂಕ್ತ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ಯಾಕಂದ್ರೆ ಬಹಳಷ್ಟು ಇವತ್ತು ನಮ್ಮ ರಾಜ್ಯ ಬೆಳೀತಾ ಇದೆ, ಹೊರಗಿನಿಂದ ಸಾಕಷ್ಟು ಇಂಡಸ್ಟ್ರಿ ಬರಲಿಕ್ಕೆ ಅನುಕೂಲ ಆಗ್ತದೆ, ಹೊರದೇಶಕ್ಕೆ ಹೋಗಿ ಬರೋರಿಗೂ ಅನುಕೂಲ ಆಗ್ತದೆ ಉದ್ದೇಶದಿಂದ ಈ ಒಂದು ನಿರ್ಧಾರಕ್ಕೆ ಬಂದಿರ್ತಾರೆ. ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ ಸಚಿವರು ಎಲ್ಲರೂ ಸೇರಿ ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಆಮೇಲೆ ಗೊತ್ತಾಗ್ತದೆ. ನಿಮ್ಮ ಅಭಿಪ್ರಾಯ ಆ ಕಡೆ ಮಾಡಿದ್ರೆ ಉತ್ತರ ಕರ್ನಾಟಕ ಭಾಗದವರಿಗೆ, ನಮ್ಮ ಅಭಿಪ್ರಾಯ ಒಟ್ಟಾರೆ ಎಲ್ಲರಿಗೂ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ, ಯಾರಿಗೂ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ಆ ಒಂದು ಕೆಲಸ ಆರಂಭಿಸಿದ್ರೆ ಒಳ್ಳೆಯದು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.